ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಏನು ಅನ್ಬಾಕ್ಸಿಂಗ್ ಅಂದರೆ XP ಪೆನ್ ಡಿಸ್ಪ್ಲೇ ಟ್ಯಾಬ್ಲೆಟ್, ಗ್ರಾಫಿಕ್ ಡಿಸ್ಪ್ಲೇ ಟ್ಯಾಬ್ಲೆಟ್ ಅಂತಾರೆ ಇದನ್ನು ಯಾರ್ಯಾರು ಯೂಸ್ ಮಾಡ್ತಾರೆ ಅಂತಂದರೆ ಆರ್ಟಿಸ್ಟ್ಗಳು, ಹಾಗೆಯೇ ಸ್ವಲ್ಪ ಜನ ವಿಡಿಯೋ ಎಡಿಟರ್ಸ್ ಕೂಡ ಯೂಸ್ ಮಾಡ್ತಾರೆ. VFXಗೆ ಎಲ್ಲ ಯೂಸ್ ಮಾಡ್ಬೋದು. ಹೇಗಿದೆ ಏನು ಎತ್ತ ಅಂತಂದು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಅನ್ಬಾಕ್ಸಿಂಗಿಗೆ ಹೋಗೋಣ ಅಂತ ಹೇಳ್ತೀನಿ. ನಿಮಗೂ ಈ ಪ್ರಾಡಕ್ಟ್ ಬೇಕಿತ್ತು ಅಂತಂದಲ್ಲಿ ನಾನು ಅಫಿಲಿಯೇಟ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದವರು ತರಿಸ್ಕೊಳ್ಳೋದನ್ನು ಮರಿಬಿಡಿ. ಸೊ ಶುರು ಮಾಡೋಣ. ನೋಡಿದ್ರಲ್ವಾ ಪ್ಯಾಕಿಂಗ್ ಹೇಗಾಗಿದೆ ಅಂತ. ಇನ್ನು ಓಪನ್ ಮಾಡೋ ಸಮಯ. ಓಪನ್ ಮಾಡಿ ಮತ್ತೆ ಇಡ್ತೀನಿ. ಇದು XP ಪೆನ್ ಗ್ರಾಫಿಕ್ ಡಿಸ್ಪ್ಲೇ ಟ್ಯಾಬ್ಲೆಟ್ 13.3 Pro. ಸೊ ಆಲ್ಮೋಸ್ಟ್ 13 ಇಂಚಸ್ ಇರುತ್ತೆ ಇದರದ್ದು ಸ್ಕ್ರೀನು. ನೋಡೋಣ ಹೇಗಿರುತ್ತೆ ಅಂತ. ಬೇರೆ ಬೇರೆ ಇಂಚಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 10, 12 ಹಾಗೆಲ್ಲ ಇದೆ. ಬೇಕಿರೋರು ತೊಗೋಬೋದು ಅವ್ರದ್ದು. ಹಾಗೆಯೇ ಗ್ರಾಫಿಕ್ ಟ್ಯಾಬ್ಲೆಟ್, ನಾರ್ಮಲ್ ಗ್ರಾಫಿಕ್ ಟ್ಯಾಬ್ಲೆಟ್ ಕೂಡ ಇರುತ್ತೆ, ಅಂದರೆ ವಿತೌಟ್ ಡಿಸ್ಪ್ಲೇ. ಅದನ್ನು ಕೂಡ ತೊಗೋಬೋದು. 6000ಗೆಲ್ಲ ಸಿಗುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಲಿಂಕಿಂದ ಪರ್ಚೇಸ್ ಮಾಡ್ಬೋದು. ಪ್ಯಾಕಿಂಗ್ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ ಲೇಯರ್ ಬೈ ಲೇಯರ್. ಮತ್ತೊಂದು ಸಿಕ್ಕಿದೆ. ಇದು ನನಗೆ ಎಷ್ಟಕ್ಕಪ್ಪ ಸಿಕ್ಕಿದ್ದು ಅಂತಂದರೆ, ಇದು ನನಗೆ ಎಷ್ಟಕ್ಕೆ ಸಿಕ್ಕಿದ್ದು ಅಂತಂದರೆ ಅರೌಂಡ್ 23,000ಗೆ ಸಿಕ್ಕಿದ್ದು. ಆಫರ್ ನಡೀತಿತ್ತು ಅರೌಂಡ್ 22 ಅನ್ಕೊತೀನಿ. XP ಪೆನ್ ಅವರ ವೆಬ್ಸೈಟಲ್ಲೇ. ಅದರದ್ದು ಲಿಂಕ್ ಬೇಕಿದ್ರೆ ಹಾಕ್ತೀನಿ. ಅಮೆಝಾನ್ದು ಅಫಿಲಿಯೇಟ್ ಲಿಂಕ್ ಹಾಕಿರ್ತೀನಿ. ಹಾಗೆಯೇ XP ಪೆನ್ನಿಂದ ಹಾಕಿರ್ತೀನಿ. ಎಲ್ಲಿ ಬೇಕಿದ್ರು ಬೈ ಮಾಡ್ಬೋದು. ಸೊ ಒಳಗಡೆ ಪ್ಯಾಕ್ ಆಗಿ ಬರ್ತಾ ಇದೆ. ಸೊ ವಿತ್ ಸ್ಕ್ರೀನ್ ಗಾರ್ಡ್ ಆರ್ಡರ್ ಮಾಡಿದ್ರಿಂದ ಇಲ್ಲಿ ಸ್ಕ್ರೀನ್ ಗಾರ್ಡ್ ಇದೆ. ಸ್ಕ್ರೀನ್ ಗಾರ್ಡು ಪಕ್ಕದಲ್ಲಿಡೋಣ. XP ಪೆನ್ ಆರ್ಟಿಸ್ಟ್ 13.3 Pro ನೋಡೋದ್ರಲ್ವಾ. ಇದು ಅನ್ಬಾಕ್ಸಿಂಗ್ ಆಗಿತ್ತು. ಸೀಲ್ ಆಗಿದೆ, ಏನೂ ಓಪನ್ ಇಲ್ಲ. ನೋಡ್ಬೋದು. ಸೊ ರಿಜಿಸ್ಟರ್ ಮಾಡಬೇಕು ಈ ಪ್ರಾಡಕ್ಟ್ನ. ಮಾಡೋಣ ಅಂತ. ಇಷ್ಟೊಂದು ಎಕ್ಸ್ಟ್ರಾ ಲೇಯರ್ ಸೆಕ್ಯೂರಿಟಿ ಬೇರೆ ಇದೆ ಇದಕ್ಕೆ. ಇದೆ ನೋಡಿ ಟ್ಯಾಬ್ಲೆಟ್ ಡಿಸ್ಪ್ಲೇ. ಹೊರಗಡೆ ಇನ್ನು ಆಕ್ಸೆಸರೀಸ್ ಏನೇನಿದೆ. ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಸ್ಟ್ಯಾಂಡ್ ಇದೆ. ಹಾಗೇನೆ ಇಲ್ಲೊಂದು ಬಾಕ್ಸ್ ಇದೆ, ತೆಗೆದು ನೋಡೋಣ. ಇದು ಕೂಡ ಪೆನ್ ಹಾಗೆ ಹೋಲ್ಡರ್ ಇರುತ್ತೆ. ಮತ್ತೆ ಇನ್ನೊಂದು ಬಾಕ್ಸ್ ಇದೆ. ಈಗ ಒಂದೊಂದರಲ್ಲೇ ಏನೇನಿದೆ ಅಂತ ನೋಡೋಣ. ಈ ಬಾಕ್ಸ್ ತೆಗಿತಾ ಇದ್ದೀನಿ. ಕೇಬಲ್ಸ್ ಇದೆ. ಇನ್ನೊಂದು ಬಾಕ್ಸಲ್ಲಿ ಏನಿದೆ, ವ್ಯಾರಂಟಿ ಕಾರ್ಡು, ಗ್ಲೋ, ಹಾಗೇನೆ ಕ್ಲೀನಿಂಗ್ ಕ್ಲಾತ್ ಅಂತ ಕೊಟ್ಟಿದ್ದಾರೆ, ಕ್ವಿಕ್ ಗೈಡ್ ಅಂತ ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡ್. ಫಸ್ಟ್ ಈಗ ಸ್ಟ್ಯಾಂಡ್ ಓಪನ್ ಮಾಡೋಣ. ಸೊ ಇದನ್ನು ಈ ಥರ ಹೊತ್ತಿದ್ರೆ ಓಪನ್ ಆಗುತ್ತೆ. ಹಿಂಗೆ ಕೂಡಿಸೋದು ಅಷ್ಟೇ. ಇದನ್ನು 2 ಫಿಲಿಮ್ ಇದೆ ಅಂತ ಕೊಟ್ಟಿದ್ದಾರೆ. ನೋಡೋಣ. ಇದ್ರ ಮೇಲೆ 2 ಟೈಪ್ ಆಫ್ ಫಿಲಿಮ್ ಇದೆ ಅಂತ ಕೊಟ್ಟಿದ್ದಾರೆ. ಒಂದು ಪ್ರೊಟೆಕ್ಟಿವ್ ಫಿಲಿಮ್ ಅಂತೆ, ಇನ್ನೊಂದು ಆ್ಯಂಟಿ ಪ್ಲೀಸ್ ಪೀಲ್ ಆಫ್ ದ ಫಿಲ್ಮ್ ಆ್ಯಂಡ್ ರೆಡಿ ಟು ಗೋ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಫೀಲ್ ಎಲ್ಲ ಹೇಗಿದೆ ಅಂತ. ಇದು ಆ್ಯಂಗ್ಲು. ಇದು ಏನಕ್ಕಪ್ಪ ಅಂದರೆ
ಸೊ ಪೆನ್ ಹಿಡ್ಕೊಂಡು ಬರೀಬೇಕಾದ್ರೆ ಇದ್ರ ಮೇಲೆ ಟಚ್ ಆದರೆ ಏನು ಡ್ರಾ ಆಗದೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಕೊಟ್ಟಿದ್ದಾರೆ. ಈ ಕಡೆಯಿಂದ USB-C ಇದೆ. USB-C ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಈ ಕಡೆ HDMI ಇದೆ. ಇದನ್ನು ಸಿಸ್ಟಮ್ ಇಲ್ಲಿ ಆನ್ ಇದೆ, ಕನೆಕ್ಟ್ ಮಾಡ್ತಾ ಇದ್ದೀನಿ.